वालेकुम वरहमतुल्लाहि वबरकातुहू। ಎಲ್ಲರಿಗೂ ನಮಸ್ಕಾರಗಳು। डियर 10th स्टैंडर्ड स्टूडेंट्स, आज आपका जो फर्स्ट प्रिपरेटरी एग्जाम हुआ उसका आंसर की है। ये सेकेंड लैंग्वेज कन्नड़ा जिसका भी है उनके लिए है। देखिए आंसर की फर्स्ट बिट आप लोगों की ऑब्जेक्टिव था चूज द करेक्ट आंसर। उसके आंसर्स देखिए। फर्स्ट वन का डी आंसर क्रीमी कीटा, सेकेंड वन का डी अल्ली, थर्ड वन का ए अवनु, फोर्थ वन ए नोडिदनु। इसके बाद आप लोगों को 1 मार्क के क्वेश्चन आंसर्स थे, वो देखिए। प्रश्न 5 उत्तर 5। डायरेक्ट आंसर्स पढ़ते जा रहा हूं मैं। ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಹಸಿ ಎಂದರೆ ಯುದ್ಧ ಸೈನಿಕ, ಮಸಿ ಎಂದರೆ ಸಾಹಿತ್ಯ ರಚನೆ। 6th वन क्वेश्चन का आंसर देखिए। ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ। ಪ್ರಶ್ನೆ 7 उसका आंसर ಸಸ್ತನಿಗಳ ಆಶ್ರಯದಾಣಗಳು ಗುಹೆ, ಪೋಟರೆ, ಗೂಡು, ಬಿಲ್ಲದಂತ ಜಾಗಗಳು। 8th वन का आंसर ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಹುಯನ್ ಥ್ಯಾಂಗ್ಸ್ ಹರಿದ್ವಾರವನ್ನು ಮಯೂಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ। ಉತ್ತರ 9 ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು। ಉತ್ತರ 10 ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ। ಉತ್ತರ 11 ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ। ಉತ್ತರ 12 ಇಬ್ಬನಿಯು ಸದ್ದು ಗದ್ದಲವಿಲ್ಲದೆ ಮೌನವಾಗಿ ಕರಗುವುದರಿಂದ ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದಾನೆ। ಉತ್ತರ 13 ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ। ಉತ್ತರ 14 ಬಸವಣ್ಣನವರ ಪ್ರಕಾರ ಸ್ಥಾವರವು ನಶಿಸುವುದು। ಉತ್ತರ 15 ಅಕ್ಕ ಮಹಾದೇವಿ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ। ಉತ್ತರ 16 ವಿಸ್ತಾರವಾದ ಸಮುದ್ರದಂತೆ ಕಾಣುವ ಕೌರವ ಸೈನ್ಯವನ್ನು ಕಂಡು युद्ध ಮಾಡಲು ಹೆದರಿ ಓಡಿದನು। ये थे आपके 1 मार्क के क्वेश्चन आंसर्स। थर्ड बिट आपकी 2 मार्क के क्वेश्चन आंसर्स है, देखिए। ಉತ್ತರ 17 ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಟಿ ಮೇಲು ಮೇಟಿ ಇಮ್ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದು ಸರ್ವಜ್ಞ ಕವಿಯು ಕೃಷಿಯ ಮಹತ್ವವನ್ನು ಕುರಿತು ಹೇಳಿದ್ದಾನೆ। ಉತ್ತರ 18 ಹಕ್ಕಿಗಳು ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ। ಶೀತ ಗಾಳಿ, ಬಿರುಗಾಳಿ, ಮಳೆ, ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡು ಬೇಕು। ಮರುಭೂಮಿಯಂತಹ ಪ್ರದೇಶಗಳಲ್ಲಿ ಮರಳಿನ ಹೆಡೆತ, ಪ್ರಖರ ಸೂರ್ಯರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು, ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು, ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಅವು ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ। 19 ಮಾಯಾಪುರಿ, ಮಾಯಾವತಿ, ಮಯೂಲು ಅಥವಾ ಮಯೂರ ಮುಂತಾದ ಹೆಸರುಗಳಿರುವ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂದು ಸಹ ಕರೆಯುತ್ತಾರೆ। ಸಗರ ಪುತ್ರನನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದ ನಂತರ ಸಗರ ವಂಶದ ಭಾಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವಾಗಿರುವುದರಿಂದ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂಬ ಹೆಸರು ಬಂದಿದೆ। ಉತ್ತರ 20 ತಮ್ಮ ಬಳಿಗೆ ಬಂದವರ ಬಗ್ಗೆ ಅನೇಕ ಜನರು ಆದರ ತೋರುವುದರಿಂದ ತಾಳ್ಮೆ ತೋರುವುದಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ। ಕೆಲವರು ಯಾವಾಗಲೂ ಮುಖ ಗಂಟು ಹಾಕಿಕೊಳ್ಳುತ್ತಾರೆ, ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ, ಅದು ಅಸೌಜನ್ಯಕ್ಕೆ ಉದಾಹರಣೆಯಾಗಿದೆ। ಉತ್ತರ 21 ಕುಣಿಗಲ್ ಕೆರೆ ನೋಡುವವರಿಗೆ ಒಂದು ವೈಭೋಗವೆಂಬಂತೆ ಇದೆ, ಅದು ಮನಸ್ಸಿಗೆ ಆನಂದವನ್ನು ನೀಡುವಂತೆ ಕಾಣುತ್ತಿತ್ತು। ಇದು ಸಂತೆಯ ಹಾದಿಯಲ್ಲಿದ್ದ ಕಲ್ಲು ಕಟ್ಟೆಯಿಂದ ಇದು ಸುಂದರವಾಗಿ ನಿರ್ಮಾಣಗೊಂಡಿತ್ತು।
ಇದು ಬಾಳೆಯ ಹಣ್ಣಿನಂತೆ ಬಾಗಿಕೊಂಡು ನಿಂಬೆಯ ಹಣ್ಣಿನಂತೆ ತುಂಬಿಕೊಂಡಂತೆ ಕಾಣಿಸುತ್ತಿತ್ತು. ಇದು ತನ್ನ ಸೌಂದರ್ಯದಿಂದಾಗಿ ಎಂತಹವರನ್ನು ಬೆರಗುಗೊಳಿಸುವಂತೆ ಕಾಣಿಸುತ್ತಿತ್ತು. ಉತ್ತರ 22. ಬರೀ ವೇಷ ಧರಿಸಿದರೆ ಫಲವಿಲ್ಲ, ವೇಷಕ್ಕೆ ಅನುಗುಣವಾಗಿ ಆಚರಣೆಗಳು ಇರಬೇಕು ಎಂಬ ಚಿಂತನೆ ಸಿದ್ದರಾಮದ್ದು. ಮನುಷ್ಯನು ತನ್ನ ಜೀವನ ನಿರ್ವಹಣೆಗಾಗಿ ಅನೇಕ ವೇಷಗಳನ್ನು ಧರಿಸುತ್ತಾನೆ. ವೇಷ ಧರಿಸುವುದಕ್ಕೆ ವಚನಕಾರರ ವಿರುದ್ಧವಿಲ್ಲ. ವೇಷಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸಗಳು ಆಚರಣೆಗಳಿರಲಿ, ನುಡಿಯಂತೆ ನಡೆಯಿರಲಿ ಎಂಬ ಮಾತು ಸಹ ಇದನ್ನೇ ಪ್ರತಿಪಾದಿಸುತ್ತದೆ. ಉತ್ತರ 23. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಕಾಯುವ ಕೆಲಸಕ್ಕಾಗಿ ಮನದಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇರುತ್ತದೆ ಎಂದು ವೈದ್ಯರು ಹೇಳಿದ್ದ ಮಾತುಗಳು ಭೀಮನಾಯಕನ ಮೇಲೆ ಪರಿಣಾಮ ಬೀರಿದವು. ವೈದ್ಯರ ವ್ಯಕ್ತಿತ್ವ ಮತ್ತು ಅವರ ಮಾತುಗಳಿಂದ ಅವರ ಮನಃ ಪರಿವರ್ತನೆಯಾಯಿತು. ಉತ್ತರ 24. ಕವಿಯ ಶ್ರೀವಿಜಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರ ಕಾವೇರಿಯಿಂದ ಗೋದಾವರಿಯವರೆಗೆ ಆ ಕನ್ನಡ ನಾಡಿನಲ್ಲಿ ಸೇರಿದ ಜನಪದ ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶದಲ್ಲಿ ಎಂದು ಹೇಳಿದ್ದಾರೆ. ये आप लोगों के 2 मार्क के क्वेश्चन का आंसर की है. देखिए नेक्स्ट वीडियो में हम आगे के बीट्स के आंसर की देखेंगे. मिलते हैं नेक्स्ट वीडियो में. अल्लाह हाफिज.